ಮ್ಯಾಪಲ್ಲಿ ತೋರಿಸ್ತಿರೋ ದಾರಿ ನೋಡಿ ಹೆಂಗಿದೆ. ಈ ದಾರಿಲೆಲ್ಲ ತೋರಿಸುತ್ತೆ. ಇನ್ಸೆಂಟಿವ್ ಎಲ್ಲ ಸೇರಿ 489, 61 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಇವತ್ತು. ಆ 61 ಕಿಲೋಮೀಟ್ರ್ ಓಡಿಸಿರೋದ್ರಲ್ಲಿ 2 ಲೀಟ್ರ್ ಪೆಟ್ರೋಲು ಅಂದರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 200 ರೂಪಾಯಿನೇ ಅಂದ್ಕೊಳ್ಳೋಣ. 200 ರೂಪಾಯಿ ಲೆಸ್ ಮಾಡಿದ್ರೆ ಯಾವುದೋ ಒಂದು ಡೆಲಿವರಿ ಕೊಡೋಕ್ಕಿತ್ತು, ಮ್ಯಾಪ್ ಹಾಕ ಬಂದೆ. ಮ್ಯಾಪಲ್ಲಿ ತೋರಿಸ್ತಿರೋ ದಾರಿ ನೋಡಿ ಹೆಂಗಿದೆ. ಈ ದಾರಿಲೆಲ್ಲ ತೋರಿಸುತ್ತೆ. ಈ ಥರ ದಾರಿ ಎಲ್ಲ ಮ್ಯಾಪಲ್ಲಿ ತೋರಿಸಿದ್ರೆ ನಾವು ಹೆಂಗೆ ಹೋಗೋದು? ಓಕೆ, ಇಲ್ಲೇ ಇದೆ, ನೋಡೋಣ. स्विगी का डिलीवरी 82302 7632. ಬೆಂಗಳೂರಲ್ಲಿ ಏನೇನೆಲ್ಲ ಯಾವ್ಯಾವ ರೀತಿ ಅಪಾರ್ಟ್ಮೆಂಟ್ಗಳಿದ್ದಾವೆ ನೋಡಿ. ಏನೇನು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತು. A2 ಬೇಕು, A3, A2 ಬ್ಲಾಕ್. ಇದು ಸ್ವಿಮ್ಮಿಂಗ್ ಪೂಲ್. ಒಂದೊಂದು ಬಿಲ್ಡಿಂಗಲ್ಲಿ ಒಂದೊಂದು ಥರ ಲಿಫ್ಟು. ಒಳ್ಳೆ ಚೆನ್ನಾಗಿದೆ ಮಾತ್ರ ಸಿಸ್ಟಮ್ ಎಲ್ಲ ಲಿಫ್ಟ್. ಸ್ವಿಗ್ಗಿ ಡೆಲಿವರಿ, ವೆಲ್ಕಮ್. ಇದು ಎಷ್ಟು ಬಂತು 51 ರೂಪೀಸ್ ಕೊಟ್ಟು ನೋಡೋಣ. ಇವತ್ತು ಎಷ್ಟು ಅವರ್ ವರ್ಕ್ ಮಾಡಿದ್ದು ಅಂದರೆ, ಫಸ್ಟ್ ಆ್ಯಪ್ ಓಪನ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಆಫ್ಲೈನಲ್ಲಿದ್ದೀನಿ. ಆನ್ಲೈನ್ ಇದ್ದು ಏನಾದರೂ ರಿಜೆಕ್ಟ್ ಏನಾದ್ರು ಮಾಡಿದ್ವಿ ಅಂದರೆ ಆರ್ಡರ್ನ, ಸೊ ಅವರೊಂದು ಫೈನ್ ಹಾಕ್ತಾರೆ. ಒಂದು 40 ರೂಪಾಯಿನೋ ಫೈನ್ ಹಾಕಿದ್ದಾರೆ ನನಗೆ ಈಗ. ಸೊ ಇವತ್ತಿನ ನೋಡಿ 5 ಅವರ್ ಆನ್ಲೈನಲ್ಲಿದ್ದೀನಿ. ಟೋಟಲು 10 ಆರ್ಡ್ರ್ ಕೊಟ್ಟಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗ್ 2 ಆರ್ಡ್ರ್ ಕೊಡೋಕ್ಕೆ 2 ಗಂಟೆ ಆಯಿತು. 2 ಗಂಟೆ ಅಲ್ಲ, 1.5 ಗಂಟೆ ಆಯಿತು. ಅದಾದಮೇಲೆ ಇನ್ನೊಂದು 8 ಆರ್ಡರು 3 ಅವರ್ಸಲ್ಲಿ ಕೊಟ್ಟಿದ್ದೀನಿ. ಇನ್ಸೆಂಟಿವ್ ಎಲ್ಲ ಸೇರಿ 489. ಇನ್ನೊಂದು 3 ಆರ್ಡ್ರ್ ಏನಾದ್ರು ಕೊಟ್ಟರೆ ಇನ್ನೊಂದು 10 ರೂಪಾಯಿ ಸಿಗುತ್ತೆ. 448 ರೂಪೀಸು 5 ಅವರ್ ಆನ್ಲೈನ್ ಇದ್ದಿದ್ದಕ್ಕೆ 10 ಆರ್ಡ್ರ್ ಕೊಟ್ಟಿದ್ದಕ್ಕೆ ಬಂದಿದೆ. ಓಕೆನಾ? ಸೊ ಅಲ್ಲಿಗೆ ನಾನು ಆವಾಗಲೇ ಕಿಲೋಮೀಟ್ರ್ ಲೆಕ್ಕ ಹಾಕಿಟ್ಟಿದ್ದೆ, ಎಷ್ಟು ಕಿಲೋಮೀಟ್ರ್ ಓಡಿತ್ತು, ಎಷ್ಟು ಎಂಡ್ ಆಗ್ಬೇಕಾದ್ರೆ ಎಷ್ಟಾಗುತ್ತೆ ಅಂತ. 55,915. ಇದು 55,976. ಅಲ್ಲಿಗೆ ಕ್ಯಾಲ್ಕುಲೇಟ್ರಿಗೆ ಹೋಗಿ 915 ಮೈನಸ್ 976 ಅಂದರೆ 61 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಇವತ್ತು. ಆ 61 ಕಿಲೋಮೀಟ್ರ್ ಓಡಿಸಿರೋದ್ರಲ್ಲಿ ನನಗೆ ಬಂದಿರೋದು 448. ಓಕೆ, 448 ಅರ್ನ್ ಮಾಡಿದ್ದೀನಿ. ಸೊ ಅದರಲ್ಲಿ 60 ಕಿಲೋಮೀಟ್ರ್ ಓಡಿದೆ ಅಂದರೆ ಒಂದು 2 ಲೀಟ್ರ್ ಪೆಟ್ರೋಲ್ ಕುಡಿದಿರುತ್ತೆ. 2 ಲೀಟ್ರ್ ಪೆಟ್ರೋಲು ಅಂದರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 200 ರೂಪಾಯಿನೇ ಅಂದ್ಕೊಳ್ಳೋಣ. 200 ರೂಪಾಯಿ ಲೆಸ್ ಮಾಡಿದ್ರೆ ನಾನು ದುಡ್ದಿರೋದು
₹248. ಸೊ ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಇದ್ದರೆ 4-5 ಅವರ್ಸ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗೋವಂಥ ಒಂದು ಮನಿ ಇಷ್ಟಾಗಿರುತ್ತೆ. ಆಮೇಲೆ ಬರೀ ಇದೊಂದನ್ನೇ, ಸೊ ಈಗ ಏರಿಯಾದೂ ಡಿಪೆಂಡ್ ಆಗುತ್ತೆ, ಓಕೆನಾ. ಇದು ಸ್ವಲ್ಪ ನನಗೆ ಬೆಳಿಗ್ಗೆ ಒಂದು 2 ಆರ್ಡ್ರ್ ಮಾಡೋಕ್ಕೆ ಹೆಚ್ಚು ಕಮ್ಮಿ 1.5 ಗಂಟೆ ಆಯಿತು. ಸೊ ಹಂಗೆ ಒಳ್ಳೆ ಏರಿಯಾದಲ್ಲಿದ್ದರೆ ಚೆನ್ನಾಗಿ ಇನ್ಸೆಂಟಿವ್ ಸಿಗುತ್ತೆ, ಆಮೇಲೆ ಆರ್ಡ್ರುಗಳು ಬೇಗ ಬೇಗ ಕೊಡ್ಬೋದು. ಸ್ವಲ್ಪ ರೋಡ್ ಗೀಡೆಲ್ಲ ಹಾಳಾಗಿ ಈ ಥರ ಇದ್ದರೆ ಮಾತ್ರ ಈ ಥರ ನನಗೆ ಸಿಕ್ತಲ್ಲ ಆ ಥರ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.